UPI ಬಳಸುವವರೇ ಎಚ್ಚರ ಎಚ್ಚರ ಎಚ್ಚರ. ಮೈ ಮರೆತರೆ ಮೋಸ ಹೋಗ್ತೀರಿ, ಕೇರ್ಲೆಸ್ ಆಗಿದ್ರೆ ದಿವಾಳಿ ಆಗ್ತೀರಿ. UPI ಬಳಸುವವರೇ ಎಚ್ಚರ ಎಚ್ಚರ ಎಚ್ಚರ. ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋರೆ ಬಿ ಕೇರ್ಫುಲ್. ಸ್ವಲ್ಪ ಯಾಮಾರಿದ್ರು ಮಕ್ಮಲ್ ಟೋಪಿ ಹಾಕಿಸ್ಕೊಳ್ತೀರಿ, ಹುಷಾರ್. ಮೈ ಮರೆತರೆ ಮೋಸ ಹೋಗ್ತೀರಿ, ಕೇರ್ಲೆಸ್ ಆಗಿದ್ರೆ ದಿವಾಳಿ ಆಗ್ತೀರಿ. ಕಣ್ಣು ಮಿಟುಕಿಸೋದ್ರಲ್ಲೇ ಮನಿ ಗಾನ್. ಅಯ್ಯೋ ಮೋಸ ಹೋದೆ ಅಂತ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟರು ನೋ ಯೂಸ್. ಇವಾಗಂತೂ ಫೇಕ್ ಆ್ಯಪ್ಗಳು ಸಿಕ್ಕಾಪಟ್ಟೆ ಹುಟ್ಟಿಕೊಂಡಿದ್ದು. ಮೈ ಮರೆತು ನೀವೇನಾದರೂ ಬ್ಯಾಂಕ್ ಡೀಟೇಲ್ಸ್ ಕೊಟ್ರಿ ನೀವು ಕೆಟ್ರಿ. ಹಾಗಿದ್ರೆ ಏನಿದು ಸ್ಕ್ಯಾಮ್? ಎಲ್ಲಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ? ಡಿಜಿಟಲ್ ಕ್ರಾಂತಿ ನಡೆದು ಈಗ ಪಾಕೆಟ್ ಅಲ್ಲಿ ನಗದು ಹಿಡಿದುಕೊಂಡು ಹೋಗುವವರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಬಹುತೇಕ ಎಲ್ಲರ ಮೊಬೈಲ್ ನಲ್ಲೂ ಒಂದಲ್ಲ ಒಂದು UPI ಆಪ್ಗಳಿವೆ. ಅದರ ಮೂಲಕವೇ ವಹಿವಾಟು ನಡೆಸುವುದು ಸಾಮಾನ್ಯವಾಗಿದೆ. ಆನ್ಲೈನ್ ಬಳಕೆ ಹೆಚ್ಚಾಗುತ್ತಿದ್ದಂತೆ ಹೊಸ ಬಗೆಯ ಆನ್ಲೈನ್ ಸ್ಕ್ಯಾಮ್ಗಳು ಕೂಡ ಮಾರುಕಟ್ಟೆಗೆ ಬರುತ್ತಿರುತ್ತವೆ. ಆ ಸಾಲಿನಲ್ಲಿ ಬರುವ ಲೇಟೆಸ್ಟ್ ಸ್ಕ್ಯಾಮ್ ನ ಹೆಸರು UPI ಸ್ಕ್ಯಾಮ್. UPI ಅನ್ನು ಬಹುತೇಕ ಎಲ್ಲರೂ ಬಳಸುವುದರಿಂದ ವಂಚಕರಿಗೆ ಹಣ ದೋಚುವುದು ಕೂಡ ಸುಲಭವಾಗಿ ಬಿಟ್ಟಿದೆ. ಬ್ಯಾಂಕ್ ವಿವರಗಳ ಅಗತ್ಯವೇ ಇಲ್ಲದೆ UPI ಬಳಸಿಕೊಂಡೇ ಹಣ ದೋಚಲು ಶುರು ಮಾಡಿದ್ದಾರೆ. ಇಂತಹ ವಂಚಕರಿಂದ ಹೇಗೆ ದೂರವಿರಬಹುದು ಎಂದು ತಿಳಿಯುವುದು ಬಹಳ ಮುಖ್ಯ. ಜೊತೆಗೆ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವೂ ಇದೆ. ಸೂಪರ್ ಆಫರ್ಗಳು. ನಿಮಗೊಂದು ಕಾಲ್ ಬರುತ್ತದೆ, ನಿಮಗೆ ಲಕ್ಕಿ ಡ್ರಾದಲ್ಲಿ ಭಾರಿ ನಗದು ಬಹುಮಾನ ಬಂದಿದೆ ಎಂದು ಹೇಳಲಾಗುತ್ತದೆ. ನೀವು ಭಾರಿ ಹುಷಾರಿನವರಾಗಿದ್ದರೆ ಆಗಲೇ ನಿಮಗೆ ಅಂದಾಜು ಸಿಗಬಹುದು. ಇಲ್ಲದೆ ಇದ್ದರೆ ಅವರು ನಗದು ಹಣವನ್ನು ನಿಮ್ಮ UPIಗೆ ಕಳುಹಿಸಿಕೊಡುತ್ತೇವೆ ಎನ್ನುತ್ತಾರೆ. ಆಯ್ತು ಅಂದಿರೋ ಮುಂದಿನ ಹಂತ ಶುರು. ಈ ಹಂತದಲ್ಲಿ ಅವರು ನಿಮಗೆ ಹಣ ಕಳುಹಿಸಲು ನಿಮ್ಮದೇ ಅಕೌಂಟ್ ಎಂದು ತಿಳಿಯಲು ನಿಮ್ಮ UPI ಪಿನ್ ಅಗತ್ಯ ಇದೆ ಎನ್ನುತ್ತಾರೆ. UPI ಪಿನ್ ಕೊಟ್ಟ ತಕ್ಷಣವೇ ನಿಮ್ಮ ಅಕೌಂಟಿನ ಹಣ ಹೋಗುತ್ತದೆ. ಈಗೀಗ ಮನೆಗೆ ಯಾವುದೇ ದೊಡ್ಡ ಕಂಪನಿಯ ಲಕ್ಕಿ ಡ್ರಾದಲ್ಲಿ ದೊಡ್ಡ ಮೊತ್ತ ಗೆದ್ದಿರುವ ಕುರಿತಾಗಿ ಪೋಸ್ಟ್ ಕೂಡ ಬರುತ್ತದೆ. ಅಲ್ಲಿ ನೀಡಿರುವ ನಂಬರ್ಗೆ ಕಾಲ್ ಮಾಡಿದರೆ ಅವರೊಂದು ವೆರಿಫಿಕೇಶನ್ ಲಿಂಕ್ ಕಳುಹಿಸುತ್ತಾರೆ. ಈ ಲಿಂಕ್ ಒತ್ತಿ ಅವರು ಹೇಳಿದಂತೆ ಮಾಡಿದರೆ ಬ್ಯಾಂಕ್ ನಲ್ಲಿರುವ ದುಡ್ಡು ಅವರ ಕೈಗೆ ಕೊಟ್ಟಂತೆ. ಹಾಗಾಗಿ ದೊಡ್ಡ ಮೊತ್ತದ ಬಹುಮಾನದ ಆಸೆಗೆ ಬೀಳದೆ ಇರುವುದು ಒಳ್ಳೆಯದು. ಅಪರಿಚಿತರಿಂದ ಬರುವ ದುಡ್ಡು ನಿಮ್ಮ ಅಕೌಂಟ್ಗೆ ದೊಡ್ಡ ಮೊತ್ತವೊಂದು ಕ್ರೆಡಿಟ್ ಆಗಿದೆ ಅನ್ನುವ ತರ ನಿಮಗೊಂದು ಮೆಸೇಜ್ ಬರುತ್ತದೆ. ಅದರ ಹಿಂದೆಯೇ ಒಂದು ಕರೆ ಬರುತ್ತದೆ. ಆ ಕರೆಯಲ್ಲಿ ಹಣ ವಾಪಸ್ ಕಳುಹಿಸಲು ಕೇಳಿಕೊಳ್ಳುತ್ತಾರೆ. ಕಷ್ಟ ಹೇಳಿಕೊಂಡರೂ ಹೇಳಿಕೊಳ್ಳಬಹುದು. ಈಗ ನೀವು ಮೊದಲಿಗೆ ಬ್ಯಾಂಕಿಗೆ ಹಣ ಕ್ರೆಡಿಟ್ ಆಗಿದ್ದು ನಿಜವೇ ಎಂದು ಚೆಕ್ ಮಾಡಿಕೊಳ್ಳಿ. ಯಾಕೆಂದರೆ ಸ್ಕ್ಯಾಮ್ ಮಾಡುವವರು ಮೆಸೇಜ್ ಮಾತ್ರ ಕಳಿಸುತ್ತಾರೆ, ಆದರೆ ದುಡ್ಡು ಬರುವುದಿಲ್ಲ. ಇದನ್ನ ಕಲಿಯುಗ ಅಂತಾರೆ. ಕಲಿಯುಗ ಇಸ್ ನಥಿಂಗ್ ಬಟ್ 420 ಯುಗ. ಇಲ್ಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಸೇಫ್ ಆಗಿರ್ತೀವಿ. ಎಲ್ಲ ಪಂಗನಾಮ ಹಾಕೋರು ಹಾಕಿಸ್ಕೊಳ್ಳೋರು ಇದ್ದೇ ಇರ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.